ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ, ಇದಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಭಾಗದಲ್ಲಿ ನಾವು ನೋಡಿದ್ದೆವು ಹೇಗೆ ಕೈಕೆಯು ತನ್ನ 2 ವರಗಳನ್ನು ಕೇಳಿದಳು. ಭರತನಿಗೆ ರಾಜ್ಯ, ರಾಮನಿಗೆ 14 ವರ್ಷ ವನವಾಸ. ಸರಿ, ಈ ಭಾಗದಲ್ಲಿ ರಾಮನ ಈ ವಿಷಯವನ್ನು ಕೇಳಿ ಏನು ಮಾಡಿದನೆಂಬುದನ್ನು ನೋಡೋಣ. ದಶರಥ ಮಹಾರಾಜರು ದುಃಖದಿಂದ ನಡುಗುತ್ತಿದ್ದರು. ಅವರಿಗೆ ರಾಮನನ್ನು ನೋಡಲು ಕೂಡ ಆಗುತ್ತಿರಲಿಲ್ಲ. ಆದರೆ ರಾಮನು ಶಾಂತವಾಗಿ ತಂದೆಯ ಮುಂದೆ ಬಂದು ನಿಂತನು. ಎಲ್ಲವನ್ನು ತಿಳಿದುಕೊಂಡನು. ರಾಮನು ಒಂದು ಕ್ಷಣವೂ ಕೋಪಗೊಳ್ಳಲಿಲ್ಲ. ತಂದೆಯ ಮಾತೆ ನನ್ನ ಧರ್ಮ, ಇದು ನನ್ನ ಕರ್ತವ್ಯ ಎಂದನು. ಅವನು ಪ್ರಶ್ನಿಸಲಿಲ್ಲ, ಅವನು ವಿರೋಧಿಸಲಿಲ್ಲ. ಈ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಗೊಂಡರು. ರಾಮನು ಸೀತೆಯ ಬಳಿಗೆ ಹೋದನು. ಅವಳಿಗೆ ಎಲ್ಲವನ್ನು ತಿಳಿಸಿದನು. ಸೀತಾದೇವಿ ಕ್ಷಣವೂ ಯೋಚಿಸಲಿಲ್ಲ. ಅವಳು ಹೇಳಿದಳು, ನೀವು ಎಲ್ಲಿಗೆ ಹೋಗುತ್ತೀರೋ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ಎಂದು. ರಾಮನು ಅವಳನ್ನು ತಡೆಯಲು ಪ್ರಯತ್ನಿಸಿದನು. ಅರಣ್ಯ ಜೀವನ ಕಷ್ಟಕರ ಎಂದನು. ಆದರೆ ಸೀತೆಯ ನಿರ್ಧಾರ ದೃಢವಾಗಿತ್ತು. ಹಾಗೆ ಲಕ್ಷ್ಮಣನು, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ಎಂದನು. ಹೀಗೆ ರಾಮ, ಸೀತೆ ಮತ್ತು ಲಕ್ಷ್ಮಣರು ಅರಣ್ಯದ ಜೀವನಕ್ಕೆ ಸಿದ್ಧರಾದರು. ಅವರು ರಾಜ ಮನೆತನದ ಸೌಕರ್ಯವನ್ನು ಬಿಟ್ಟು ಸರಳ ಜೀವನವನ್ನು ಆಯ್ಕೆ ಮಾಡಿಕೊಂಡರು. ಅಯೋಧ್ಯ ನಗರವು ದುಃಖದಿಂದ ಮುಳುಗಿತು. ದಶರಥನ ಹೃದಯವು ನೋವಿನಿಂದ ತುಂಬಿತು. ಆದರೆ ರಾಮನ ಮುಖದಲ್ಲಿ ಶಾಂತಿ. ಇಲ್ಲಿ ರಾಮನು ಕಳೆದುಕೊಂಡದ್ದು ರಾಜ್ಯ, ಆದರೆ ಉಳಿಸಿಕೊಂಡದ್ದು ಧರ್ಮ. ಈ ಭಾಗದಲ್ಲಿ ನಾವೇನು ತಿಳಿಯಬಹುದು ಎಂದರೆ, ಧರ್ಮ ಮತ್ತು ಕರ್ತವ್ಯವನ್ನು ಮೊದಲಿಗಿಡುವುದು ಜೀವನದ ಮಹತ್ವದ ಪಾಠ. ಸರಿ, ಅವರು ಕಾಡಿಗೆ ಹೇಗೆ ತೆರಳಿದರು, ಅಯೋಧ್ಯ ಅವರನ್ನು ಹೇಗೆ ಬೀಳ್ಕೊಟ್ಟಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಮತ್ತೆ ಸಿಗ್ತಾ ಇರುವ. ಜೈ ಶ್ರೀರಾಮ್.